ಹಲೋ, ಎಲ್ಲಿಗೂ ನಮಸ್ಕಾರ. ಹೋಗಲ್ಲ ಸೂಪರ್ ಹ್ಯಾಪಿ ಹೆಲ್ದಿ ಅಂತ ಅಂದ್ಕೊಂಡಿದ್ದೀನಿ. ಮನೆಯಿಂದ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿ ಸಿಕ್ಕಾಬಟ್ಟೆ ಟೈಮ್ ಆಗೋಗಿತ್ತು. ಸೊ ಇವತ್ತು ಲಂಚ್ಗೆ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ಬೇಳೆ ಎಲ್ಲ ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡಿಕೊಂಡು ಅದ್ರ ಜೊತೆ ರೈಸ್ ಕೂಡ ಪ್ಯಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಹನುಮಾನ್ ಚಾಲಿಸ ಕೇಳ್ತಾ ಮನೆ ಕೆಲಸ ಎಲ್ಲವನ್ನು ಮುಗಿಸ್ಕೊತಾ ಇದ್ದೀನಿ. ಬರೀ ಕಸ ಒಂದು ಗುಡಿಸ್ಕೊಂಡೆ ಅಷ್ಟೇ ಇವಾಗ ಸದ್ಯಕ್ಕೆ. ಆ್ಯಂಡ್ ಸ್ಟ್ರಾಂಗಾಗಿ ಕಾಫಿನ ಮಾಡ್ಕೊಂಡು ಕುಡಿತಾ ಜೊತೆಗೆ ಜರ್ನಲಿಂಗ್ ಮಾಡೋದ್ರಿರೋ ಖುಷಿನೇ ಬೇರೆ. ಟ್ರೈ ಮಾಡಿ ಗೊತ್ತಾಗುತ್ತೆ. ಆ್ಯಂಡ್ ನೈಟ್ಗೆ ಬಂದಮೇಲೆ ಡಿನ್ನರ್ಗೆ ಏನಾದ್ರು ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ರಾಗಿನೆಲ್ಲ ನೈಟ್ ನೆನೆಸಿಟ್ಟಿದ್ದೆ. ರಾಗಿ ಮತ್ತು ರವೆ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಎತ್ತಿಕ್ಬಿಟ್ಟೆ. ಇವಾಗಲೇ ಬ್ರೇಕ್ಫಾಸ್ಟ್ಗೆ ಬಂದು 2 ಎಗ್ಗು ಆರೆಂಜನ್ನು ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ರೆಡಿ ಆಗಿಬಿಟ್ಟು ಹೊರಟಿದ್ದಾಯಿತು. ಆಫೀಸಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಫಟಾಫಟ್ ಅಂತ ಮನೆ ಕಡೆಗೆ ಬಂದು ಜೊತೆಗೆ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಬೇಕು. ಆ್ಯಂಡ್ ತುಂಬ ದಿನ ಆಗಿತ್ತು ನನ್ನ ಫೇಸ್ ನಾನು ಶೇವೆ ಮಾಡಿರಲಿಲ್ಲ. ಜೊತೆಗೆ ಆ ಟ್ರಿಪ್ಪೆಲ್ಲ ಮುಗಿಸ್ಕೊಬಂದು ಸ್ವಲ್ಪ ಟ್ಯಾನ್ ಇದ್ದೇ ಇರುತ್ತೆ. ಸೊ ಆಲೋವೆರಾ ಜೆಲ್ನೆಲ್ಲ ಅಪ್ಲೈ ಮಾಡಿಕೊಂಡು ನನ್ನ ಫೇಸ್ನ ನೀಟಾಗಿ ಶೇವ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ವಿಲ್ವಾ ಅವರ ಮಿಲ್ಕ್ ಡ್ರಾಪ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸಕ್ಕದ ಕೆಲಸ ಮಾಡ್ತದೆ ಅಂತ ನನಗೆ ಅನ್ನಿಸ್ತದೆ. ಸೊ ಗ್ಲೋ ಚೆನ್ನಾಗಿ ಕೊಡುತ್ತೆ ಆ್ಯಕ್ಚುಲಿ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನಲ್ಲಿ ನೀಟಾಗಿ ಕ್ಲೀನ್ ಮಾಡಿ